2021 ಫೆಬ್ರವರಿ 20ರ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಯುಎಸ್ನ ಪೆನ್ಸಿಲ್ವೇನಿಯಾದ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋದು 14 ವರ್ಷದ ಒಂದು ಹುಡುಗಿಯಾಗಿರ್ತಾಳೆ. ಆಕೆ ಹೇಳೋದೇನೆಂದರೆ, ನನ್ನ ಅಕ್ಕನನ್ನು ನಾನೇ ಚಾಕುವಿನಿಂದ ಇರಿದು ಕೊಂದಿದ್ದೇನೆ ಎಂದು. ಹಾಗೆಯೇ ಆಕೆ ತನ್ನ ಮನೆಯ ಅಡ್ರೆಸ್ ಅನ್ನು ಕೂಡ ಪೊಲೀಸರಿಗೆ ಹೇಳ್ತಾಳೆ. ಅವಳ ಮಾತನ್ನ ಕೇಳಿದ ಪೊಲೀಸರು ಕೇವಲ 5 ನಿಮಿಷದಲ್ಲೇ ಅವಳ ಮನೆಗೆ ಹೋಗ್ತಾರೆ. ಮನೆಯ ಹೊರಗೆ ಕಾಯುತ್ತಿದ್ದ ಆಕೆ ತನ್ನ ರಕ್ತವಾಗಿರುವ ಕೈ ಗ್ಲೌಸ್ ಅನ್ನು ಹೊರಗೆ ಬಿದ್ದಿದ್ದ ಹಿಮಕ್ಕೆ ಒರೆಸುತ್ತಿರುತ್ತಾಳೆ. ಆಗ ಪೊಲೀಸರು ಅವಳ ಬಳಿ ಹೋದಾಗ ತನ್ನ ಅಕ್ಕನ ರೂಮನ್ನು ಅವರಿಗೆ ತೋರಿಸ್ತಾಳೆ. ಪೊಲೀಸ್ ಸೈರನ್ ಶಬ್ದ ಕೇಳಿದ ಆ ಹುಡುಗಿಯ ತಂದೆ ತಾಯಿ ಎಚ್ಚರವಾಗ್ತಾರೆ. ತುಂಬಾ ಗಾಬರಿಯಾಗಿ ರೂಮ್ನಿಂದ ಹೊರಬರ್ತಾರೆ. ಪೊಲೀಸರು ಬಂದಿರುವುದು ನಮ್ಮ ಮನೆಗೇನೆ ಎಂದು ಗೊತ್ತಾಗುತ್ತೋ ಹೊರತು ಮನೆಯಲ್ಲೇನಾಗಿದೆ ಎಂದು ಅವರಿಗೆ ಗೊತ್ತಾಗಲ್ಲ. ಪೊಲೀಸರ ಬಳಿಯ ಅವರು ಏನಾಯಿತು ಎಂದು ಕೇಳ್ತಾರೆ. ಆಗ ಪೊಲೀಸರು ಅವರನ್ನು ಅವರ ಮತ್ತೊಬ್ಬ ಮಗಳ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಹೋಗಿ ನೋಡಿದರೆ ಆಕೆಯ ಹಾಸಿಗೆ ಪೂರ್ತಿಯಾಗಿ ರಕ್ತದಿಂದಲೇ ನೆನೆದೋಗಿರುತ್ತೆ. ಅವಳ ಮುಖದ ಮೇಲೆ ಒಂದು ದಿಂಬಿರುತ್ತೆ. ಅದನ್ನು ಪೊಲೀಸರು ತೆಗೆದಾಗ ಭಯಾನಕ ದೃಶ್ಯ ಕಾಣುತ್ತೆ. ಅದೇನೆಂದರೆ, ಆ ಹುಡುಗಿಯ ಕತ್ತಿಗೆ ಚಾಕುವಿನಿಂದ ಒಂದೇ ಸಮನೆ ಇರಿದು ಅವಳ ತಂಗಿಯೇ ಕೊಂದು ಹಾಕಿರ್ತಾಳೆ. ಅವಳ ಕೈ ಹಾಗೂ ತಲೆ ಮೇಲೆ ಚಾಕುವಿನಿಂದ ಸೀಳಿರ್ತಾಳೆ. ಇದನ್ನು ನೋಡಿದ ಆ ಹುಡುಗಿಯ ತಂದೆ ತಾಯಿ ಜೋರಾಗಿ ಕಿರುಚಾಡ್ತಾರೆ. ಪೊಲೀಸರು ಅಂದುಕೊಳ್ಳೋದು ಈ ಹುಡುಗಿ ಸತ್ತು ಹೋಗಿದ್ದಾಳೆ ಎಂದು. ಆಗ ಅವರಿಗೆ ಗೊತ್ತಾಗುತ್ತೆ ಈಕೆ ಸತ್ತಿಲ್ಲ, ಇನ್ನು ಉಸಿರಾಡುತ್ತಿದ್ದಾಳೆ ಎಂದು. ಆಗ ಕೂಡಲೇ ಆಂಬ್ಯುಲೆನ್ಸ್ ಅನ್ನು ಕರೆಸುವ ಅವರು ಆ ಹುಡುಗಿಯನ್ನ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ. ಏನೇ ಮಾಡಿದರೂ ಆ ಹುಡುಗಿಯನ್ನ ಉಳಿಸಲು ಡಾಕ್ಟರ್ಗಳಿಂದ ಸಾಧ್ಯವಾಗುವುದಿಲ್ಲ. ಮುಂಜಾನೆಯ 4:13ಕ್ಕೆ ಆಕೆ ಸತ್ತು ಹೋಗ್ತಾಳೆ. ಸ್ನೇಹಿತರೆ, ಈ ರೀತಿ ಭೀಕರವಾಗಿ ಸತ್ತ ಹುಡುಗಿ 19 ವರ್ಷದ ಹೆಲನ್ ಮಿಲ್ಲರ್ ಎಂದು. ಈಕೆಯನ್ನು ಕೊಂದ ಅವಳ ತಂಗಿಯಾದ 14 ವರ್ಷದ ಹುಡುಗಿಯೇ ಕ್ಲೇರ್ ಮಿಲ್ಲರ್ ಎಂದು. ಕ್ಲೇರ್ ಮಿಲ್ಲರ್ ಯುಎಸ್ನ ಪೆನ್ಸಿಲ್ವೇನಿಯಾದ ಲ್ಯಾಂಕಾಸ್ಟರ್ನಲ್ಲಿ 2007ರಲ್ಲಿ ಹುಟ್ಟಾಳೆ. ಈಕೆಯ ತಂದೆ ತಾಯಿ ಮಾರ್ಕ್ ಹಾಗೂ ಮೇರಿ ಮಿಲ್ಲರ್. ಸ್ನೇಹಿತರೆ, ಕ್ಲೇರ್ ಮಿಲ್ಲರ್ಗೆ ಒಬ್ಬಳು ಅಕ್ಕ ಇರ್ತಾಳೆ. ಆಕೆಯೇ ಹೆಲನ್ ಮಿಲ್ಲರ್. ಕ್ಲೇರ್ ತುಂಬಾ ಆರೋಗ್ಯವಾಗಿದ್ದ ಹುಡುಗಿ. ಆದರೆ ಆ ಅದೃಷ್ಟ ಹೆಲನ್ಗೆ ಇರೋದಿಲ್ಲ. ಹುಟ್ಟಿನಿಂದ ಸೆರೆಬ್ರಲ್ ಪಾಲ್ಸಿ ಎಂಬ ಒಂದು ಡಿಸಾರ್ಡರ್ಗೆ ಒಳಗಾಗಿರ್ತಾಳೆ. ಇದರಿಂದ ಜೀವನ ಪೂರ್ತಿ ಹೆಲನ್ ವೀಲ್ ಚೇರ್ನ ಮೇಲೆಯೇ ಕಾಲ ಕಳಿತಾಳೆ. ಹೆಲನ್ಗೆ ಸಹಾಯಕ್ಕಾಗಿ ಯಾರಾದರೂ ಅವಳ ಜೊತೆ ಇರಲೇಬೇಕು. ತನ್ನ ಮಗಳು ಇದರಿಂದ ನೊಂದುಕೊಳ್ಳಬಾರದು ಎಂದು ಮಾರ್ಕ್ ಹಾಗೂ ಮೇರಿ ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಅತಿ ಹೆಚ್ಚು ಪ್ರೀತಿಯನ್ನು ಅವಳಿಗೇನೆ ಕೊಡ್ತಾರೆ. ಇದನ್ನು ನೋಡುತ್ತಾ ಬೆಳೆಯೋ ಕ್ಲೇರ್ಗೆ ಅಷ್ಟು ಪ್ರೀತಿ ಸಿಗೋದಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಇರದೆ ಯಾವಾಗಲೂ ನನ್ನ ಅಕ್ಕನ ಜೊತೆಯೇ ಇರುತ್ತಾರೆ ಎಂದು ಕೋಪ ಮಾಡಿಕೊಳ್ತಾಳೆ. ಹೀಗೆ ಅವರಿಬ್ಬರು ಒಂದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾರೆ. ಸ್ಕೂಲ್ ಮುಗಿದ ನಂತರ ಕ್ಲೇರ್ ಅತಿ ಹೆಚ್ಚಾಗಿ ಸಮಯ ಕಳೆಯುತ್ತಿದ್ದು ಅವಳ ರೂಮ್ನಲ್ಲಿ. ಅಲ್ಲಿ ಕ್ಲೇರ್ನ ಕೆಲಸ ಟಿಕ್ಟಾಕ್ನಲ್ಲಿ ವಿಡಿಯೋ ಮಾಡೋದು. ಅದರ ಮೂಲಕ ಫೇಮಸ್ ಆಗೋಕೆ ಕ್ಲೇರ್ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ. 11,000 ಫಾಲೋವರ್ಸ್ ಅನ್ನು ಕೂಡ ಸಂಪಾದನೆ ಮಾಡಿರ್ತಾಳೆ. ಏನೇ ಮಾಡಿದರೂ ಅವಳ ವಿಡಿಯೋಗಳು ಸರಿಯಾದ ವ್ಯೂಸ್ ಆಗುತ್ತಿರಲ್ಲ. ಅದಕ್ಕಾಗಿ ಕ್ಲೇರ್ ತುಂಬಾ ವಿಚಿತ್ರವಾದ ವಿಡಿಯೋಗಳನ್ನು ಮಾಡಲು ಶುರು ಮಾಡ್ತಾಳೆ. ಅದನ್ನು ನೋಡುವ ಜನರು ಕ್ಲೇರ್ಗೇನಾದರೂ ಮೆಂಟಲ್ ಪ್ರಾಬ್ಲಮ್ ಇರಬಹುದಾ ಎಂದು ಅನುಮಾನ ಪಡ್ತಾರೆ. ಏಕೆಂದರೆ ಅವಳ ವರ್ತನೆ ಆ ರೀತಿ ಇರುತ್ತೆ. ಈ ಟಿಕ್ಟಾಕ್ ವಿಡಿಯೋಗಳಿಗಾಗಿ ಟೈಮ್ ಕೊಡಲು ಕ್ಲೇರ್ನಿಂದ ಆಗುತ್ತಿರಲ್ಲ. ಕಾರಣ, ಹೆಲನ್ನನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಅವಳ ತಂದೆ ತಾಯಿ ಕ್ಲೇರ್ಗೆ ಕೊಟ್ಟಿರ್ತಾರೆ. ಆ ಕೆಲಸ ಇಷ್ಟ ಇಲ್ಲದೆ ಹೋದರೂ ಬೇರೆ ಆಪ್ಷನ್ ಇಲ್ಲದೆ ಮಾಡ್ತಿರ್ತಾಳೆ. ದಿನಗಳು ಕಳೆದಂತೆ ಆ ಕೆಲಸ ಕ್ಲೇರ್ಗೆ ಇಷ್ಟ ಆಗಲ್ಲ. ಹೆಲೆನ್ ನನ್ನ ಅಕ್ಕ ಅನ್ನೋದನ್ನೇ ಮರಿತಾಳೆ. ಅವಳ ಮೇಲೆ ಪ್ರೀತಿ ತೋರಿಸೋದನ್ನೇ ನಿಲ್ಲಿಸ್ತಾಳೆ. ಹಾಗೆಯೇ ಒಂದು ಕೆಟ್ಟ ನಿರ್ಧಾರ ಮಾಡ್ತಾಳೆ. ಅದೇನೆಂದರೆ, ತನ್ನ ದಾರಿಗೆ ಅಡ್ಡವಾಗಿರೋ ಹೆಲನ್ನನ್ನು ಶಾಶ್ವತವಾಗಿ ತೆಗೆದುಹಾಕೋದು. ಹೀಗಿರುವಾಗ ಒಂದು ದಿನ, ಅಂದರೆ 2021 ಫೆಬ್ರವರಿ 20ರ ರಾತ್ರಿಯಲ್ಲಿ ತನ್ನ ಮಗಳಾದ ಹೆಲನ್ನನ್ನು ಅವಳ ರೂಮ್ನಲ್ಲಿ ಮಲಗಿಸೋ ಮಾರ್ಕ್ ಹಾಗೂ ಮೇರಿ ನಂತರ ತಮ್ಮ ರೂಮ್ಗೆ ಹೋಗಿ ಮಲಗ್ತಾರೆ. ಇತ್ತ ತನ್ನ ರೂಮ್ನಲ್ಲಿದ್ದ ಕ್ಲೇರ್ಗೆ ನಿದ್ದೆ ಬರುತ್ತಿರಲ್ಲ. ಏನೇನೋ ಪ್ಲಾನ್ ಮಾಡುತ್ತಾ ಎಚ್ಚರವಾಗಿರ್ತಾಳೆ. ಮಧ್ಯರಾತ್ರಿ 1 ಗಂಟೆಯಾದರೂ ನಿದ್ದೆ ಮಾಡದ ಕ್ಲೇರ್ ನೇರವಾಗಿ ಕಿಚನ್ಗೆ ಹೋಗ್ತಾಳೆ. ಅಲ್ಲಿರುವ ಚಾಕು ತೆಗೆದುಕೊಂಡು ಸ್ವಲ್ಪವೂ ಶಬ್ದ ಮಾಡದೆ
ಹೆಲೆನ್ನ ರೂಮ್ಗೆ ಹೋಗ್ತಾಳೆ. ಹೀಗೆ ಹೆಲೆನ್ ನಿದ್ದೆ ಮಾಡುತ್ತಿರುವಾಗ ಅವಳ ಮೇಲೆ ಕುಳಿತುಕೊಳ್ಳೋ ಕ್ಲೇರ್ ತಂದಿದ್ದ ಚಾಕುವಿನಿಂದ ಒಂದೇ ಸಮನೆ ಹೆಲೆನ್ನ ಕತ್ತಿಗೆ ಚುಚ್ಚುತ್ತಾಳೆ. ಕತ್ತಿಗೆ ಚುಚ್ಚಿದ ಕಾರಣವೇನೆಂದರೆ ಹೆಲೆನ್ ಕಿರುಚಾಡಬಾರದು ಎಂದು. ಸ್ನೇಹಿತರೆ, ಮೊದಲೇ ಹೆಲೆನ್ ಅಂಗವಿಕಲೆ. ಆ ಸ್ಥಿತಿಯಲ್ಲಿದ್ದ ಆಕೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಆಗುತ್ತಿರುವುದಿಲ್ಲ. ಯಾರನ್ನಾದರೂ ಕಿರುಚಿ ಕೂಗೋಣವೆಂದರೆ ಕ್ಲೇರ್ ಅವಳ ಕತ್ತಿಗೇನೆ ಚಾಕು ಹಾಕಿರ್ತಾಳೆ. ಇದೇ ಕಾರಣದಿಂದ ರೂಮ್ನಲ್ಲಿದ್ದ ಮಾರ್ಕ್ ಹಾಗೂ ಮೇರಿಗೆ ಮನೆಯಲ್ಲೇನಾಗುತ್ತಿದೆ ಎಂದು ಗೊತ್ತಾಗಲ್ಲ. ಆಗ ಮನೆಯಿಂದ ಹೊರಬರೋ ಕ್ಲೇರ್ ಪೊಲೀಸ್ಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳ್ತಾಳೆ. ಅವರು ಬರುವಷ್ಟರಲ್ಲಿ ರಕ್ತವಾಗಿರುವ ಗ್ಲೌಸ್ ಹಾಗೂ ಒಂದು ಗೊಂಬೆಯನ್ನು ಇಟ್ಟುಕೊಂಡು ತುಂಬಾ ವಿಚಿತ್ರವಾದ ಒಂದು ವಿಡಿಯೋ ಮಾಡ್ತಾಳೆ. ಅದನ್ನು ಟಿಕ್ಟಾಕ್ ನಲ್ಲಿಯೂ ಅಪ್ಲೋಡ್ ಮಾಡ್ತಾಳೆ. ಆಗ ಪೊಲೀಸರಿಗೆ ರೂಮ್ನಲ್ಲಿದ್ದ ಅವಳ ತಂದೆ ತಾಯಿಗೆ ಈ ವಿಷಯ ತಿಳಿಯುತ್ತೆ. ಕ್ಲೇರ್ ಭೀಕರವಾಗಿ ಹೆಲೆನ್ನ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದರು ಹೆಲೆನ್ ಇನ್ನೂ ಜೀವಂತವಾಗಿರ್ತಾಳೆ. ಆ ನೋವನ್ನು ಆಕೆ ಯಾವ ರೀತಿ ಸಹಿಸಿಕೊಂಡಳು ಎಂದು ಆ ದೇವರಿಗೆ ಮಾತ್ರ ಗೊತ್ತು. ನಂತರ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಆಕೆ ಬದುಕಲ್ಲ. ಕೆಲವೇ ಗಂಟೆಗಳಲ್ಲಿ ಸತ್ತು ಹೋಗ್ತಾಳೆ. ಕ್ಲೇರ್ನನ್ನು ಅರೆಸ್ಟ್ ಮಾಡಲಾಗುತ್ತೆ. ಮೊದಲು ನಾನೇ ಕೊಂದಿದ್ದು ಎಂದು ಹೇಳಿಕೊಳ್ಳುತ್ತಿದ್ದ ಕ್ಲೇರ್ ನಂತರ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲವೆಂದು ಹೇಳಲು ಶುರು ಮಾಡ್ತಾಳೆ. ಈ ವಿಷಯ ದೊಡ್ಡ ನ್ಯೂಸ್ ಆಗುತ್ತೆ. ಟಿಕ್ಟಾಕ್ನಲ್ಲಿ ಅಪ್ಲೋಡ್ ಆಗಿದ್ದ ಆ ಕೊನೆ ವಿಡಿಯೋ ಕೂಡ ತುಂಬಾ ವೈರಲ್ ಆಗಲು ಶುರುವಾಗುತ್ತೆ. ಹಲವಾರು ಜನ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹೇಳ್ತಾರೆ. ಅವರಲ್ಲಿ ಕೆಲವರು ಕ್ಲೇರ್ಗೆ ಬೈದರೆ, ಇನ್ನು ಕೆಲವರು ಅವಳಿಗೆ ಸಪೋರ್ಟ್ ಮಾಡುತ್ತಿರುತ್ತಾರೆ. ನೀನು ಮಾಡಿದ್ದೇ ಸರಿ ಎಂದು ಹೇಳುತ್ತಿರುತ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಜನರ ಮನಸ್ಥಿತಿ ಯಾವ ರೀತಿ ಇದೆ ಎಂದು. ನೋಡುತ್ತಿದ್ದಂತೆ ಕೆಲವೇ ದಿನಗಳಲ್ಲಿ ಕ್ಲೇರ್ನ ಟಿಕ್ಟಾಕ್ ಅಕೌಂಟ್ನಲ್ಲಿ 40,000 ಜನ ಫಾಲೋವರ್ಸ್ ಆಗ್ತಾರೆ. ಆಗ ಕ್ಲೇರ್ಗೆ ಬರೋ ಹೆಸರು ಟಿಕ್ಟಾಕ್ ಕಿಲ್ಲರ್ ಎಂದು. ಜನರ ಅಭಿಪ್ರಾಯಗಳು ತುಂಬಾ ಕೆಟ್ಟದಾಗಿ ಬರಲು ಶುರುವಾದ ಕಾರಣ ಅವಳ ಅಕೌಂಟ್ ಅನ್ನು ಶಾಶ್ವತವಾಗಿ ತೆಗೆದಾಕ್ತಾರೆ. ಕ್ಲೇರ್ ಚಿಕ್ಕವಳೆ ಆಗಿದ್ದರು 10 ವರ್ಷದ ಮೇಲಿರುವ ಈಕೆ ಮಾಡಿದ್ದು ಅಪರಾಧವೇ ಎಂದು ಪರಿಗಣಿಸಿ ಶಿಕ್ಷೆಯಾಗುತ್ತೆ. ಮಾರ್ಚ್ 10, 2023ರಲ್ಲಿ ಕ್ಲೇರ್ ಒಬ್ಬಳು ಮಾನಸಿಕ ಅಸ್ವಸ್ಥೆ ಎಂದು ಅವಳ ಪರ ಲಾಯರ್ ವಾದ ಮಾಡ್ತಾನೆ. ಎಷ್ಟು ಸುಳ್ಳು ರಿಪೋರ್ಟ್ಗಳನ್ನು ಕೋರ್ಟ್ಗೆ ಒಪ್ಪಿಸ್ತಾನೆ. ಆದರೆ ಅದೇನು ಕೂಡ ಉಪಯೋಗವಾಗೋದೇ ಇಲ್ಲ. ತನ್ನ ಅಕ್ಕನನ್ನು ನಾನು ಕೊಂದೆ ಎಂಬ ಚಿಕ್ಕ ಪಶ್ಚಾತ್ತಾಪ ಕೂಡ ಕ್ಲೇರ್ಗೆ ಇರೋದಿಲ್ಲ. ಹೀಗೆ ಕ್ಲೇರೆ ತಪ್ಪಿತಸ್ಥಳು ಎಂದು ಸಾಬೀತಾಗಿ ಜಾಮೀನಿಲ್ಲದ 40 ವರ್ಷದ ಶಿಕ್ಷೆಯಾಗುತ್ತೆ. ಸ್ನೇಹಿತರೆ, ಈಗಲೂ ಕ್ಲೇರ್ ಜೈಲಿನಲ್ಲಿಯೇ ಇದ್ದಾಳೆ. ಕ್ಲೇರ್ನ ತಂದೆ ತಾಯಿ ಕ್ಲೇರ್ ಮಾಡಿದ ತಪ್ಪನ್ನು ಕ್ಷಮಿಸ್ತಾರೆ. ಅವರೇಳುವುದೇನೆಂದರೆ, ಒಬ್ಬಳು ಮಗಳನ್ನು ಕಳೆದುಕೊಂಡಿದ್ದೀವಿ, ಇನ್ನೊಬ್ಬಳನ್ನು ಕಳೆದುಕೊಳ್ಳಲು ನಮಗಿಷ್ಟವಿಲ್ಲ. ಅವಳೇನೇ ಮಾಡಿದ್ದರು ಕ್ಲೇರ್ ನಮ್ಮ ಮಗಳು. ಅವಳ ತಪ್ಪನ್ನು ನಾವು ಕ್ಷಮಿಸ್ತೀವಿ. ದಯವಿಟ್ಟು ಅವಳ ಶಿಕ್ಷೆಯನ್ನು ಕಡಿಮೆ ಮಾಡಿ ಎಂದು ಕೋರ್ಟ್ಗೆ ಮನವಿ ಮಾಡ್ತಾರೆ. ಆದರೆ ಅದು ಕೂಡ ಉಪಯೋಗವಾಗುವುದಿಲ್ಲ. ಸ್ನೇಹಿತರೆ, ಕೋರ್ಟ್ ಕೊಟ್ಟ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋದ ಬಗ್ಗೆಯೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.